ಮಾನ್ಯ ಮುಖ್ಯಮಂತ್ರಿಗಳು ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ನಲ್ಲಿ ನಾನೇ ಸ್ಟ್ರಾಂಗ್ ಸಿ ಎಮ್, ವೀಕ್ ಪಿ ಎಮ್ ಅಂತ ಹೇಳಿದ್ದಾರೆ. ಯಾರು ತಾನು ಸ್ಟ್ರಾಂಗ್ ಅಂತ ಹೇಳ್ಕೊಳ್ತಾರೋ ಅವರು ವೀಕೇ ಆಗಿರ್ತಾರೆ. ಮೋದಿಜಿಯವರು ಬಲಿಷ್ಠ ನಾಯಕ ಅನ್ನೋದು ಬರೀ ನಮ್ಮ ಪಕ್ಷ, ನಾವು ಕಾರ್ಯಕರ್ತರು ನಾವು ಮಾತ್ರ ಹೇಳ್ತಿರೋದಲ್ಲ. ದೇಶದ ಜನ ಮತ್ತು ವಿಶ್ವದ ಅಗ್ರಗಣ್ಯ ನಾಯಕರು ಮೋದಿಯವ್ರನ್ನ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಲೀಡರ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರು ಸಾರ್ವಜನಿಕ ಸಭೆಯಲ್ಲಿ ಹೇಳಿದರು, ಮೋದಿ ಈಸ್ ದ ಬಾಸ್ ಅಂತ ಹೇಳಿ. ಅಮೇರಿಕನ್ ಪ್ರೆಸಿಡೆಂಟ್ ಹೇಳಿದರು ಸಾರ್ವಜನಿಕವಾಗಿ, ಯು ಆರ್ ಮೋಸ್ಟ್ ಪಾಪ್ಯುಲರ್ ಲೀಡರ್ ಆಫ್ ದ ವರ್ಲ್ಡ್ ಅಂತ ಹೇಳಿದರು. ನೀವು ಒಬ್ಬ ವಿಶ್ವದ ಪ್ರಖ್ಯಾತ ನಾಯಕ ಅಂಥೇಳಿ. ಇಸ್ರೇಲಿಗೆ ಹೋದಾಗ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಹೇಳಿದರು, ನೀವು ನಮ್ಮ ದೇಶದಲ್ಲೂ ಎಲೆಕ್ಷನಲ್ಲಿ ಗೆಲ್ಬೋದು, ಅಷ್ಟು ನೀವು ಪಾಪ್ಯುಲರ್ ಇದ್ದೀರಿ ಅಂತ ಹೇಳಿ. ಬರೀ ಇದು ಹೊಗಳಿಕೆ ಮಾತು ಮಾತ್ರ ಅಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿ ಆದಮೇಲೆ ಜಗತ್ತಿನ 11 ರಾಷ್ಟ್ರಗಳು ತಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಕೊಟ್ಟಿದ್ದಾರೆ. ಅತಿ ಹೆಚ್ಚು ವಿದೇಶದ ನಾಗರಿಕ ಪ್ರಶಸ್ತಿಯನ್ನು ಪಡೆದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಇಷ್ಟು ಮಾತ್ರ ಅಲ್ಲ, ಅಮೇರಿಕ ಹೇಳ್ತು, ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಸಮಯದಲ್ಲಿ ರಷ್ಯಾ ನ್ಯೂಕ್ಲಿಯರ್ ಬಾಂಬನ್ನು ಉಪಯೋಗಿಸೋಕೆ ಹೊರಟಾಗ ಅದನ್ನು ತಪ್ಪಿಸಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಧ್ಯಪ್ರವೇಶದಿಂದ ಅದು ತಪ್ಪಿತು ಅಂತ ಅಮೇರಿಕ ಹೇಳ್ತು. ಇತ್ತೀಚೆಗಷ್ಟೇ ಕತಾರ್ನಲ್ಲಿ ಮರಣದಂಡನೆಗೆ ಗುರಿಯಾಗಿದ್ದಂಥ ನೌಕಾಸೇನೆಯ ನಿವೃತ್ತ ಅಧಿಕಾರಿಗಳನ್ನು ಮರಣದಂಡನೆಯಿಂದ ಬಿಡಿಸಿ ಸುರಕ್ಷಿತವಾಗಿ ಕರ್ಕೊಂಡು ಬಂದಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ಸಂದರ್ಭದಲ್ಲಿ 48 ಗಂಟೆಗಳ ಕಾಲ ಯುದ್ಧ ನಿಲುಗಡೆ ಮಾಡಿ 23,000ಕ್ಕೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳನ್ನು ಆಪರೇಷನ್ ಗಂಗಾದ ಮೂಲಕ ಸುರಕ್ಷಿತವಾಗಿ ದೇಶಕ್ಕೆ ಕರ್ಕೊಂಡು ಬಂದರು. ಇದೇ ರೀತಿ ಸಿರಿಯಾ, ಇಸ್ರೇಲ್, ಸುಡಾನ್, ಆಫ್ಘಾನಿಸ್ತಾನ ಇತ್ಯಾದಿ ಬೇರೆ ಬೇರೆ ರಾಷ್ಟ್ರಗಳಿಂದ ಭಾರತೀಯರನ್ನ ಸುರಕ್ಷಿತವಾಗಿ ಕರ್ಕೊಂಡು ಬಂದರು. ಎರಡು 2014ಕ್ಕೆ ಮುಂಚೆ ಗ್ಲೋಬಲ್ ರೇಟಿಂಗ್ ಕಂಪನಿಗಳು ಭಾರತವನ್ನು ಫ್ರಜೈಲ್ 5 ಎಕಾನಮಿ ಲೀಸ್ಟ್ ಒಳಗೆ ಹಾಕಿಬಿಟ್ಟಿದ್ರು. ಫ್ರಜೈಲ್ 5ನಿಂದ ಸ್ಟ್ರಾಂಗ್ 5 ಎಕಾನಮಿಗೆ ಭಾರತ ಬಂದಿದೆ. ಇನ್ನು ಕೆಲವೇ 1-2 ವರ್ಷಗಳಲ್ಲಿ 3ನೇ ಸ್ಥಾನಕ್ಕೆ ನಾವು ದಾಪುಗಾಲು ಇಡ್ತಾ ಇದ್ದೀವಿ. 2014ರಲ್ಲಿ $322 ಬಿಲಿಯನ್ ವಿದೇಶಿ ವಿನಿಮಯ ಇದ್ದರೆ ಇವತ್ತು $636 ಬಿಲಿಯನ್ ವಿದೇಶಿ ವಿನಿಮಯ ಇದೆ. ಎಕ್ಸ್ಪೋರ್ಟ್ನಲ್ಲಿ ಅಂದರೆ ರಫ್ತಿನಲ್ಲಿ ನಾವು ಇದುವರೆಗಿನ ಎಲ್ಲ ದಾಖಲೆಗಳನ್ನು ಮುರಿದಿದ್ದೇವೆ. $776 ಬಿಲಿಯನ್ ಭಾರತ ರಫ್ತು ಮಾಡಿದೆ. G20
ಯಶಸ್ವಿಯಾಗಿ ನಡೆಸಿ ಭಾರತದ ನಾಯಕತ್ವವನ್ನು ಸಾಬೀತುಪಡಿಸಿದೆ. ಒಂದು ಕಾಲದಲ್ಲಿ 98% ಮೊಬೈಲ್ ಇಂಪೋರ್ಟ್ ಆಗ್ತಿದ್ರೆ ಸ್ಟ್ರಾಂಗ್ PM ಮೇಕ್ ಇನ್ ಇಂಡಿಯಾ ಕರೆಯ ಮೂಲಕ ಇವತ್ತು 98% ಮೊಬೈಲ್ ಭಾರತದಲ್ಲೇ ತಯಾರಾಗ್ತಾ ಇದೆ. ಕೋವಿಡ್ ವ್ಯಾಕ್ಸಿನ್ನು ಒಂದಲ್ಲ 2 ವ್ಯಾಕ್ಸಿನನ್ನು ಭಾರತದಲ್ಲಿ ತಯಾರಿಸಿ 140 ಕೋಟಿ ಜನರಿಗೆ ಉಚಿತವಾಗಿ ವಿತರಣೆ ಮಾಡಿ 100ಕ್ಕೂ ಹೆಚ್ಚು ದೇಶಗಳಿಗೆ ಕೋವಿಡ್ ಮೈತ್ರಿಯ ಮೂಲಕ ವ್ಯಾಕ್ಸಿನ್ ಕೊಟ್ವಿ. ಇವತ್ತು ಭಾರತ ಅತ್ಯಂತ ವೇಗವಾಗಿ ಬೆಳೀತಿರುವಂಥ ಆರ್ಥಿಕ ಶಕ್ತಿ. ಅಷ್ಟು ಮಾತ್ರ ಅಲ್ಲ, ಭಯೋತ್ಪಾದನೆಗೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಟ್ಟಿದ್ದೇವೆ. ಇವತ್ತು ಭಾರತವೂ ಸುರಕ್ಷಿತವಾಗಿದೆ, ಭಾರತೀಯರೂ ಸುರಕ್ಷಿತವಾಗಿದ್ದಾರೆ. ಭಾರತದ ಆರ್ಥಿಕತೆಯೂ ವೇಗಗತಿಯಲ್ಲಿ ಬೆಳೀತಾ ಇದೆ. ಬಡವರಿಗೆ ಬಲ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗೆ ನರೇಂದ್ರ ಮೋದಿಜಿಯವರ ಸಾಧನೆಯ ಪಟ್ಟಿಯನ್ನು ಗುಣಗಾನ ಮಾಡೋಕ್ಕೆ ಹೋದರೆ ಇಂಥ ನೂರಾರು ಉದಾಹರಣೆಗಳನ್ನು ನಾವು ಕೊಡ್ಬೋದು. ಅವರು ಸ್ಟ್ರಾಂಗ್ ಅನ್ನೋದನ್ನು ದೇಶದ ಜನ ತನ್ನ ಅಭಿಮಾನದ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ವಿದೇಶದ ನಾಯಕರು ಸಾರ್ವಜನಿಕ ಪ್ರಶಂಸೆಯ ಮೂಲಕ ಮೋದಿ ಈಸ್ ದ ಸ್ಟ್ರಾಂಗೆಸ್ಟ್ ಮ್ಯಾನ್ ಅಂತ ಒಪ್ಕೊಂಡಿದ್ದಾರೆ. ಇನ್ನು ನಾನೇ ಸ್ಟ್ರಾಂಗ್ ಅಂತ ಹೇಳ್ಕೊಂಡಿರುವ CM ಸಿದ್ದರಾಮಯ್ಯನವರೇ, ನಿಮ್ಮ ಪರಿಸ್ಥಿತಿ ಏನಿದೆ? ನಾನೇ 5 ವರ್ಷ CM ಅಂತ ಹೇಳುವ ಮತ್ತು ಹೇಳಿಸಿಕೊಳ್ಳುವ ಸ್ಥಿತಿ ನಿಮ್ಮದಾಗಿದೆ. 5 ವರ್ಷ CM ಆಗಿರ್ತೀರಿ ಅನ್ನೋ ಖಾತ್ರಿಯೇ ಇಲ್ಲ. ನಾನೇ 5 ವರ್ಷ ಅಂತ ಹೇಳುವ ಮತ್ತು ಹೇಳಿಸಿಕೊಳ್ಳುವ ಸ್ಥಿತಿ ನಿಮ್ಮದು. ದುರ್ಬಲ ಆಡಳಿತ ನಿಮ್ಮ ಈ 1 ವರ್ಷದ 10 ತಿಂಗಳ ಆಡಳಿತ ನೋಡಿದ್ರೆ ಆಡಳಿತದ ಹಿಡಿತವೇ ನಿಮಗೆ ಸಿಕ್ಕಿಲ್ಲ. ನೀವೇ ನೇಮಕ ಮಾಡಿಕೊಂಡಿರ್ತಕ್ಕಂಥ ಪೊಲಿಟಿಕಲ್ ಸೆಕ್ರೆಟರಿ, ಮುಖ್ಯಮಂತ್ರಿಗಳ ಸಲಹೆಗಾರರು ಅವರು ನಿಮ್ಮ ಗುಣಗಾನ ಮಾಡಿದ್ದಾರೆ. ನಿಮ್ಮ ಆಡಳಿತದ ಗುಣಗಾನ, ಅಭಿವೃದ್ಧಿಗೆ 1 ಕಾಸು ಬಿಡಿ ಕಾಸು ಕೊಡ್ತಾ ಇಲ್ಲ ಅನ್ನುವ ಗುಣಗಾನವನ್ನು ಅವರೇ ಮಾಡಿದ್ದಾರೆ. ಅವರೇ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಹಿರಿಯ ಸಚಿವರು ಮತ್ತು ಶಾಸಕರೇ ನಿಮ್ಮ ಆಡಳಿತಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ನಿಮ್ಮ ಸ್ಟ್ರಾಂಗ್ ಆಡಳಿತಕ್ಕೆ. ನಿಮ್ಮ ಸರ್ಕಾರದ ನೀತಿಯ ಪರಿಣಾಮವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತು ಬೆತ್ತಲೆ ಮೆರವಣಿಗೆ ನಡೆಯುತ್ತೆ. ರಾಮೇಶ್ವರ ಕೆಪೆ ಬಾಂಬ್ ಸ್ಫೋಟ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಾವು ಯಾವ ದೇಶದಲ್ಲಿದ್ದೀವಿ ಅನ್ನೋ ಅನುಮಾನ ಬರುವ ರೀತಿಯಲ್ಲಿ ನಿಮ್ಮ ಆಡಳಿತ ಹದಗೆಟ್ಟಿದೆ. ಹನುಮಾನ್ ಚಾಲಿಸ ಹಾಕೋದು ಕೂಡ ಗಲಭೆಗೆ ಕಾರಣ ಆಗತ್ತೆ. ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಇನ್ನೇನು ಬೇಕು? ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋಕ್ಕೆ ಇನ್ನೇನು ಸಾಕ್ಷಿ ಬೇಕು? ಮುಖ್ಯಮಂತ್ರಿಗಳ ಜೊತೆಗೆ ಶಾಡೋ ಮುಖ್ಯಮಂತ್ರಿ, ಸೂಪರ್ CM ಇವರೆಲ್ಲರೂ ಸಕ್ರಿಯವಾಗಿದ್ದಾರೆ ಅಂದರೆ ಮುಖ್ಯಮಂತ್ರಿ ದುರ್ಬಲ ಆಗಿದ್ದಾರೆ ಅಂತಲೇ ಅರ್ಥ. ಯಾವಾಗ ಮುಖ್ಯಮಂತ್ರಿ ದುರ್ಬಲ ಆಗ್ತಾರೆ ಆಗ ಶಾಡೋ ಮುಖ್ಯಮಂತ್ರಿ, ಸೂಪರ್ CMಗಳೆಲ್ಲ ಹುಟ್ಕೊಳ್ತಾರೆ. ನಿಮ್ಮ ಎದುರುಗಡೆನೆ ದಲಿತ CM ಬೇಕು ಅಂತ ಕೂಗ್ತಾರೆ ಅಂದರೆ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿಲ್ಲ ಅಂತಲೇ ಅರ್ಥ. ನಿಮ್ಮದೇ ಸಂಪುಟದ ಸಚಿವರು ದಲಿತ CM ಬೇಕು ಅಂತ ಅಂತಾರೆ ಅಂದರೆ ನಿಮ್ಮ ಮೇಲೆ ವಿಶ್ವಾಸ ಅವ್ರು ಇಟ್ಟಿಲ್ಲ ಅಂತ ಲೆಕ್ಕ.